ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಆ ಪ್ರೆಸ್ ಮೀಟ್ ಮಾಡಿ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಹೇಳಿದ್ರು, ಈ ಬಿಡದಿ ಟೌನ್ಶಿಪ್ ಯೋಜನೆ ಇದೆಯಲ್ಲ, ಇದು ಖಂಡಿತವಾಗ್ಲೂ ಕೂಡ ನನ್ನ ಕನಸಿನ ಯೋಜನೆ ಅಲ್ಲ, ಇದೇನಿದ್ರು ಕೂಡ ನಮ್ಮ ಹಿರಿಯರ ಯೋಜನೆ. ಅವ್ರು ನೇರ ಪಾಯಿಂಟ್ ಔಟ್ ಮಾಡಿದ್ದು ಜೆಡಿಎಸ್ ಕುಮಾರಸ್ವಾಮಿ ಅವರನ್ನ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ನಿಂದ ಟೌನ್ಶಿಪ್ಗೆ ಪ್ಲಾನ್ ಮಾಡಲಾಗಿದೆ ಅನ್ನುವಂಥ ಆರೋಪಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆ ರೀತಿ ಪ್ಲಾನ್ ಆಗಿದೆ, ಆದರೆ ಅದನ್ನು ಯಾಕೆ ಜಾರಿಗೆ ತರಲಿಲ್ಲ ಹೇಳಿ ಅಂತ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ. ನೋಡಿ, ಬೆಂಗಳೂರು ಡೆವಲಪ್ಮೆಂಟ್ ಬಿಡದಿ ಮಾಡಿದಾಗ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತದೆ. ಮತ್ತು ಅದು ಒತ್ತಾಯಪೂರ್ವಕವಾಗಿ ಜನರ ಒಳ್ಳೆಯ ಭೂಮಿಯನ್ನ, ಕೃಷಿ ಫಲವತ್ತಾದ ಭೂಮಿಯನ್ನ ಕಸಗುಂಟೆ ಮಾಡುವುದು ಅಂತಲ್ಲ. ಮಾಡದಿದ್ರೂ ಸಹಿತ ಜನರನ್ನ ಹೇಗೆ ಮನವೊಲಿಸೋದು, ನೀವೇನು ಬೇಕಾದ್ ಮಾಡ್ರಿ, ನನ್ನ ಕಡೆ ಪೊಲೀಸ್ ಫೋರ್ಸ್ ಇದೆ, ನಾನು ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು ರೀತಿನ ಇದು ಪ್ರಜಾಪ್ರಭುತ್ವನೇ ಇದು. ನಾನು ನೀವು ಹೆಂಗೆ ಕೊಡೋದಿಲ್ಲ ನೋಡ್ತೀನಿ ಅನ್ನುವಂಥ ರೀತಿ. ಆನಂತರ ಯಾವಾಗ ರೈತರು ತಿರುಗಿ ಬಿದ್ದರು, ಈಗ ಇಲ್ಲ ನಾನು ಒತ್ತಾಯಪೂರ್ವಕವಾಗಿ ಭೂಮಿ ವಶಪಡಿಸ್ಕೊಳ್ಳೋದಿಲ್ಲ. ಯಾಕೆ ಜನರ ಜೊತೆಗೆ ಮೊದಲೇ ಮಾತನಾಡಲಿಲ್ಲ ನೀವು? ಅನೇಕ ರೀತಿಯ ಸಲಹೆ ಕೊಟ್ಟರು, ಯಾಕೆ ಸ್ವೀಕಾರ ಮಾಡಲಿಲ್ಲ? ಈ ಹಠ ಮತ್ತು ನನ್ನದೇ ನಡಿಬೇಕು, ನಾನು ಮುಖ್ಯಮಂತ್ರಿ ಅಂದರೆ, ನೀವು ಮುಖ್ಯಮಂತ್ರಿ ಅಂದರೆ ಸರ್ವಾಧಿಕಾರಿ ಅಲ್ಲ. ನೀವು ಪ್ರಜಾಪ್ರಭುತ್ವದಲ್ಲಿ ಮಾತುಕತೆ ನಡೀಬೇಕು. ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೊಬ್ಬರದು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಡಿ.ಕೆ. ಶಿವಕುಮಾರ್ ಅವರು ಇವರು ಈ ರಾಜ್ಯದ ಮುಖ್ಯಮಂತ್ರಿ, ಅವರು ಈ ರಾಜ್ಯದ ಮಹಾರಾಜರಲ್ಲ. ಅವರು ಇದನ್ನು ಅವರು ಅರ್ಥ ಮಾಡಿಕೊಂಡು ತಮ್ಮ ನಡೆ ನುಡಿಗಳಲ್ಲಿ ಮತ್ತು ಇವತ್ತೇನು ಪರಮ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದ್ದಾವೆ, ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು. ನೋಡಿ, ಬೆಂಗಳೂರು ಡೆವಲಪ್ಮೆಂಟ್ ಬಿಡದಿ ಮಾಡಿದಾಗ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತದೆ. ಮತ್ತು ಅದು ಒತ್ತಾಯಪೂರ್ವಕವಾಗಿ